ಹೋದ ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ರಿಗೂ ಹೇಳಿದ್ದೆ, ಈ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಇದೆ ಅಂತ. ಖಂಡಿತ ಅದನ್ನು ತೋರಿಸೋದಕ್ಕೆ ಮುಂಚೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿದ್ದೆ, ನಮ್ಮ ಗುರುಗಳು ನಮಗೆ ಬರೀ 4 ಗೋಡೆ ಮಧ್ಯಾಹ್ನ ಪಾಠಗಳನ್ನು ಮಾಡ್ತಾ ಇರಲಿಲ್ಲ ಅಂತ. ಯಾವುದೋ ಒಂದು ಪ್ರವಚನ ಆಗಿರಬಹುದು, ಯಾರೋ ಒಬ್ಬರು ಪ್ರವಚನಕ್ಕೆ ಕರೆದಿರಬಹುದು, ಇನ್ಯಾವುದೋ ಕಾರ್ಯಕ್ರಮ ಆಗಬಹುದು, ಉಪನಯನ ಆಗಬಹುದು, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ನಮಗೆ ಅಲ್ಲಿನ ವೆನ್ಯೂ, ಡೇಟ್ ಆ್ಯಂಡ್ ಟೈಮ್ ಹೇಳಿಬಿಡ್ತಾ ಇದ್ರು. ನಾವು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲೇ ನಮಗೆ ಪಾಠಗಳು ನಡೀತಾ ಇತ್ತು. 4 ಗೋಡೆ ಮಧ್ಯಾಹ್ನ ಕೂತ್ಕೊಂಡು ಒಂದು ಬುಕ್ ಇಟ್ಕೊಂಡು ವೇದ ಮಂತ್ರಗಳನ್ನು ಅರ್ಥ ನೋಡ್ಕೊಳ್ಳೋದು, ಇಷ್ಟೇ ನಮಗೆ ಪಾಠ ನಡೀತಾ ಇರಲಿಲ್ಲ. ಪ್ರಾಕ್ಟಿಕಲ್ಸೇ ಜಾಸ್ತಿ ಇರ್ತಾ ಇತ್ತು. ಸಾರ್ವಜನಿಕ ಕಾರ್ಯಕ್ರಮ ಆಗಿದ್ದರೆ ಖಂಡಿತ ಎಲ್ರಿಗೂ ಆಹ್ವಾನ ಇದ್ದೇ ಇರ್ತಾ ಇತ್ತು. ಎಲ್ಲರೂ ಡೈರೆಕ್ಟಾಗಿ ಅಲ್ಲಿಗೆ ಹೋಗಬಹುದಾಗಿತ್ತು. ವೈಯಕ್ತಿಕ ಕಾರ್ಯಕ್ರಮಗಳಾಗಿದ್ದರೆ ಅವರ ಅನುಮತಿಯೊಂದಿಗೆ ನಮ್ಮನ್ನು ಬರೋದಕ್ಕೆ ಪರ್ಮಿಷನ್ ಕೊಡ್ತಾಯಿದ್ರು, ನಮ್ಮನ್ನು ಆಹ್ವಾನ ಮಾಡ್ತಾಯಿದ್ರು ಸರು. ಹಾಗೆ ನಾವು ಗುರುಗಳ ಕ್ಲಾಸ್ಗೆ ಅಲ್ಲಿ ಹೋಗಿ ಅಲ್ಲೇ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ತಾ ಇದ್ವಿ. ಹಾಗೆ ಪಾಠ ಆಗಿರೋದೇ ನಮಗೆ ಜಾಸ್ತಿ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಹಾಗೆ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಾವು ಡೈರೆಕ್ಟಾಗಿ ಹೋಗಿ ಎಲ್ಲ ಆಡಿಯನ್ಸ್ ಜೊತೆಗೆ ನಾವು ಕೂತ್ಕೊಂಡು ಎಷ್ಟೋ ಪಾಠಗಳನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಒಂದಷ್ಟು ಅಪಾರವಾದ ಜ್ಞಾನವುಳ್ಳಂಥ ಒಂದು ಕಾರ್ಯಕ್ರಮದಲ್ಲಿ ನಡೆಯುವಂಥ ಪ್ರವಚನಗಳನ್ನು, ಪಾಠಗಳನ್ನು, ಹಾಗೆ ಒಂದಷ್ಟು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾಡಿರುವಂಥ ಪ್ರವಚನಗಳು, ನಮ್ಮ ಗುರುಗಳು ಮಾಡಿರುವಂಥ ಪ್ರವಚನಗಳು, ಪಾಠಗಳನ್ನು ನಾವು ರೆಕಾರ್ಡ್ ಮಾಡಿ ಇಟ್ಕೊಳ್ತಿದ್ವಿ ಸಾಧ್ಯ ಆದಾಗೆಲ್ಲ. ಆ ಥರ ಒಂದಷ್ಟು ರೆಕಾರ್ಡಿಂಗ್ಸ್ನ ಇವತ್ತು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನಾನು ಮೊದಲನೇ ಎಪಿಸೋಡಿಂದ ಹೆಚ್ಚು ಕಡಿಮೆ 75-80 ಎಪಿಸೋಡ್ವರೆಗೂ ಪ್ರತಿಯೊಂದನ್ನು ಇದನ್ನೇ ನಾನು ನಿಮಗೆ ಹೇಳಿದ್ದು. ನಮಗೇನು ಪಾಠ ಆಗಿದೆಯೋ ಅದನ್ನೇ ಹೇಳಿದ್ದು. ಹಾಗೆ ಸರ್ ಹೇಳ್ತಿರೋದು, ನಮ್ಮ ಗುರುಗಳು ಏನು ಹೇಳ್ತಿದ್ರೋ ಅದೇ ಸೆಂಟೆನ್ಸು, ಅದೇ ವರ್ಡನ್ನೇ ಯೂಸ್ ಮಾಡಿದ್ದೀನಿ. ಬರೀ ವ್ಯತ್ಯಾಸ ಏನು ಅಂದರೆ, ನಂದು ಫೀಮೇಲ್ ವಾಯ್ಸ್, ಗುರುಗಳದು ಮೇಲ್ ವಾಯ್ಸ್ ಆಗಿರ್ತಿತ್ತು ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಅಕ್ಷರಶಃ ಅದನ್ನೇ ಇಲ್ಲಿವರೆಗೂ ಹೇಳಿದ್ದೀನಿ. ಆದರೆ ಎಷ್ಟೋ ಜನಕ್ಕೆ ಅದನ್ನು ಹೇಳೋ ಶೈಲಿ ಅದ್ಭುತವಾಗಿರುತ್ತೆ. ಅದರಲ್ಲೂ ನಮ್ಮ ಗುರುಗಳ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಪ್ರಶ್ನೆನೇ ಇಲ್ಲ. ಅಷ್ಟು ಅದ್ಭುತವಾಗಿ ವಿಷಯನ ಅವರು ತಿಳಿಸ್ಕೊಡ್ತಾರೆ. ನಮ್ಮ ಒಳಗಡೆ ಇಂಜೆಕ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿದ್ದೆ, ಆ ಲೆವೆಲ್ಗೆ ಅವರು ಪಾಠ ಮಾಡ್ತಾರೆ. ಹಾಗಾಗಿ ಕೆಲವರಿಗೆ ನಾನು ಹೇಳಿದ್ದಕ್ಕಿಂತ ಅದ್ಭುತವಾಗಿ ಗುರುಗಳು ಹೇಳಿರೋದು ಅನ್ನಿಸ್ಬಹುದು. ಅದಕ್ಕಾಗಿ ಇದನ್ನು ನಿಮ್ಮ ಮುಂದೆ ಇವತ್ತು ತರ್ತಾ ಇದ್ದೀನಿ. ಆದರೆ ಒಂದು ಕಂಡೀಷನ್ ಏನು ಅಂದರೆ, ನಾನು ಈ ಕಂಡೀಷನ್ ಹಾಕದೇ ಇದ್ದರೂ ನೀವೆಲ್ಲರೂ ಇದನ್ನು ಮಾಡೇ ಮಾಡ್ತೀರ ಅಂತ ನನಗೆ ಗೊತ್ತು. ಆದರೂ ಕೂಡ ಹೇಳ್ತಿದ್ದೀನಿ, ಈ ಎಲ್ಲ ಪಾಠಗಳನ್ನು ಒಂದೇ ಒಂದು ಸರಿ ನೋಡಿ ತಿಳ್ಕೊಂಡು ಕೇಳಿಸ್ಕೊಂಡ್ರೆ ನಮ್ಮ ಮನಸ್ಸಿಗೆ ಇಳಿಯೋದಿಲ್ಲ. ಪದೇ 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 ಇದನ್ನು ಕೇಳಿಸ್ಕೊಳ್ತಾನೆ ಇದ್ದರೆ ಮಾತ್ರ ನಾವಿದನ್ನು ಆಳಕ್ಕೆ ಇಳಿಸ್ಕೊಳ್ಳೋಕ್ಕೆ ಸಾಧ್ಯ. ಅಷ್ಟು ಸಾರಿ ನಾನು ಮೊದಲನೇ ಸಾರಿ ನಮ್ಮ ಗುರುಗಳ ಹತ್ರ ಪಾಠಕ್ಕೆ ಹೋದಾಗ ಅಲ್ಲಿಂದ ಹಿಡಿದು ಇಷ್ಟು ವರ್ಷಗಳು ಇವತ್ತಿಗೂ ಕೂಡ ನನ್ನ ದಿನ ಶುರುವಾಗೋದು ಇವುಗಳನ್ನು ಕೇಳ್ತಾನೆ. ಇಷ್ಟು ಸಾರಿ ಕೇಳ್ತಾ ಇದ್ರು, ಪ್ರತಿ ಸಾರಿ ಕೇಳಿದಾಗಲೂ ಒಂದು ಹೊಸ ವಿಷಯ ನನಗೆ ಫ್ಲ್ಯಾಶ್ ಆಗುತ್ತೆ. ಹಾಗಾಗಿ ನಿಮಗೂ ಕೂಡ ಇದೆಲ್ಲ ಆಗೋದ್ರಿಂದ ಜೊತೆಗೆ ಇದೊಂದಷ್ಟು 10, 15, 20 ಏನು ಎಪಿಸೋಡ್ಗಳಿದೆಯೋ ಇದನ್ನು ನಮ್ಮ ಗುರುಗಳ ಬಾಯಲ್ಲಿ ನೀವು ಕೇಳಿಬಿಟ್ರೆ, ಇನ್ನು ಯಾವುದೇ ಮಂತ್ರನ ನಾನು ನಿಮಗೆ ಹೇಳಿದ್ರೂ ತುಂಬ ಸುಲಭವಾಗಿ, ತುಂಬ ಬೇಗ ನಿಮಗೆ ಅರ್ಥ ಆಗಿಬಿಡುತ್ತೆ. ಇಷ್ಟೊಂದು ಗೊಂದಲಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಗುರುಗಳು ಈ ಒಂದು ವಿಷಯ ವಸ್ತುನ ಕರೆಕ್ಟಾಗಿ ಬೇಸ್ ಏನು ಹಾಕಬೇಕು, ಬೇಸಿಕ್ ಏನು ಹೇಳಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಒಂದಷ್ಟು 8-10 ಮಂತ್ರಗಳನ್ನು ತಗೊಂಡು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಅವರ ಹೇಳೋ ಶೈಲಿನ ನೀವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಇದಾದ ಮೇಲೆ ಒಂದು ನಿಮ್ಮಲ್ಲಿ ತುಂಬ ಪ್ರಶ್ನೆಗಳು ಹುಟ್ಟಬಹುದು, ಅಥವಾ ಎಲ್ಲ ಪ್ರಶ್ನೆಗಳು ಮುಗಿದು ಹೋಗಿಬಿಡಬಹುದು. ಈ ಎರಡರಲ್ಲಿ ಒಂದು ಸಾಧ್ಯತೆ ಖಂಡಿತ ಇದೆ. ತುಂಬ ಸಾರಿ ಕೇಳಬೇಕು. ಹೇಗಿದ್ರೂ 1 ವಾರ ಟೈಮ್ ಇರೋದ್ರಿಂದ ನಿಮಗೆ ಒಂದು ಎಪಿಸೋಡಿಂದ ಇನ್ನೊಂದು ಎಪಿಸೋಡ್ವರೆಗೂ ಅದನ್ನು ಪದೇ ಪದೇ ಕೇಳಿ ಮನವರಿಕೆ ಮಾಡ್ಕೊಳ್ತಾ ಇರಿ. ಯಾಕೆ ಅಂದರೆ ನೆಕ್ಸ್ಟ್ ಬರೋ ಎಪಿಸೋಡು ಅದರ ಕಂಟಿನ್ಯೂಯೇಷನ್ನೇ ಆಗಿರೋದ್ರಿಂದ ನಿಮಗೆ ಅದನ್ನು ಒಂದಾದ್ಮೇಲೆ ಒಂದು ಕೇಳಿಸ್ಕೊಳ್ತಾನೇ ಇದ್ದಾಗ ಮಾತ್ರ ಆ ವಿಷಯಗಳು ತುಂಬ ಚೆನ್ನಾಗಿ ಅರ್ಥ ಆಗೋದಕ್ಕೆ ಸಾಧ್ಯ. ಇನ್ನು ನಾನು ಹೆಚ್ಚು ನಿಮ್ಮನ್ನು ಕಾಯಿಸೋದಿಲ್ಲ, ಈಗಲೇ ತುಂಬ ಕಾಯಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬರೋ ಧ್ವನಿನೇ ನಮ್ಮ ಗುರುಗಳದು ಅಂತ ಹೇಳ್ತಾ, ಇದನ್ನು ನೀವು ತುಂಬ ಎಂಜಾಯ್ ಮಾಡಿಕೊಂಡು ಅಪಾರವಾದ ಜ್ಞಾನವನ್ನು ಪಡ್ಕೊಂಡು ನಿಮ್ಮ ಜೀವನವನ್ನು ಆ ಥರ ನಡೆಸಿ ಇವೆಲ್ಲವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಈಗ ನೀವು ನಮ್ಮ ಗುರುಗಳಾದ ಶ್ರೀ ಪಂಡಿತ್ ಸುಧಾಕರ್ ಶರ್ಮಾರವರ ಪ್ರವಚನಗಳನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ,
ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂತನ್ನ ಆಸುವ. ಯಾವುದೇ ವಿಚಾರವನ್ನು ನಾವು ನಂಬಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಅಥವಾ ಯಾವುದೇ ವಿಚಾರವನ್ನು ನಾವು ಮತ್ತೊಬ್ಬರಿಗೆ ತಿಳಿಸ್ಕೊಡ್ಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಏನಪ್ಪ, ನಾನು ಈಗ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಅಥವಾ ಇನ್ನೊಬ್ಬರಿಗೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಸತ್ಯವಾಗಿದೆಯೇ, ಪ್ರಿಯವಾಗಿದೆಯೇ, ಮತ್ತು ಇದು ಎಲ್ಲರ ಹಿತಕ್ಕೋಸ್ಕರ ಇದೆಯೇ. ಸತ್ಯ, ಪ್ರಿಯ, ಹಿತ, ಈ ಮೂರು ಅಂಶಗಳು ಆ ಮಾತಿನಲ್ಲಿ ಇದೆ ಇಲ್ವೇ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ನಾವು ಯಾವ ನಮ್ಮ ಮಾತಿನಲ್ಲಿ, ಯಾವ ನಮ್ಮ ನಂಬಿಕೆಗಳಲ್ಲಿ ಈ ಮೂರು ಅಂಶ ಇಲ್ಲ, ಒಂದು ಸತ್ಯ, ಒಂದು ಪ್ರಿಯ, ಒಂದು ಹಿತ ಅಂತಕ್ಕಂಥದ್ದು, ಅದು ನಮಗೆ ಜೀವನದಲ್ಲಿ ವೇಸ್ಟ್. ಅದು ಒಮ್ಮೆ ನಾವು ಪರಿಶೀಲನೆ ಮಾಡಿದಾಗ ಬೆಳಗ್ಗಿಂದ ರಾತ್ರಿ ನಾವು ಮಲ್ಕೊಳ್ಳೋವರೆಗೂ ಏನು ಮಾತಾಡ್ತೀವಿ ಅಂತ ಪ್ರಾಮಾಣಿಕವಾಗಿ ಹೇಳೋದಾದರೆ ಭಾಳಷ್ಟು ಮಾತುಗಳು ಈ ಮೂರಕ್ಕೂ ಆಚೆನೇ ಇರುತ್ತೆ. ಬಾಯಿ ಇದೆ, ಮಾತಾಡೋಕ್ಕೆ ಬರುತ್ತೆ, ಮಾತಾಡ್ತಾ ಇರ್ತೀವಿ ಅಷ್ಟೇ. ಈ ಥರದ ಒಂದು ಸ್ಥಿತಿ ಇರೋದ್ರಿಂದ ಏನಾಗಿದೆ, ನಮಗೆ ಆ ಮಾತಿನ ಶಕ್ತಿ ಏನಿದೆ, ಆ ಮಾತಿನ ಪ್ರಭಾವ ನಮ್ಮ ಜೀವನದ ಮೇಲೆ ಏನಾಗಬೇಕಾಗಿದೆ, ಆ ಮಾತಿನೊಳಗಿರ್ತಕ್ಕಂಥ ಅರ್ಥ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ತರಬೇಕಾಗಿದೆ, ತರೋದರಲ್ಲಿ ಸೋತು ಹೋಗಿದೆ ಅದು. ಹಾಗಾಗಿ ನಮ್ಮ ಜೀವನ ಅಯ್ಯೋ ಏನು ಕರ್ಮನಪ್ಪ ಅನ್ನೋ ತರಹನೇ ಆಗೋಗ್ಬಿಟ್ಟಿದೆ. ಆದರೆ ಹೀಗಿರಬೇಕಾದಿಲ್ಲ. ನಮ್ಮ ಜೀವನವನ್ನು ನಗನಗುತ್ತಾ ಸಂತೋಷವಾಗಿ ನಾವು ಚೆನ್ನಾಗಿದ್ದು ಬೇರೆಯವ್ರನ್ನೂ ಚೆನ್ನಾಗಿಡ್ತಾ ಉತ್ತಮ ಮಾನವ ಸಮಾಜವನ್ನು ನಿರ್ಮಾಣ ಮಾಡ್ಕೊಂಡು ಬದುಕಬಹುದು ನಾವು. ಅದಕ್ಕೆ ಬೇಕಂತ ಸಕಲ ಮಾರ್ಗದರ್ಶನಗಳು ನಮಗೆ ರೆಡಿ ಇದೆ. ಹೊಸ ನಾವೇನು ಹುಡುಕಬೇಕಾದಿಲ್ಲ, ಸಿದ್ಧವಾಗಿದೆ, ಬಳಸ್ಕೋಬೇಕಷ್ಟೇನೆ. ಅದು ಯಾವುದೋ ಸಿದ್ಧವಾಗಿರ್ತಕ್ಕಂಥ ಜ್ಞಾನ ಅಂದರೆ ವೇದಜ್ಞಾನ. ವೇದಜ್ಞಾನ ಅಂತಕ್ಕಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಬಾಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ, ಈ ಮಾನವ ಜೀವನದಲ್ಲಿ ಯಾವ ರೀತಿ ಬಾಳ್ತಾ ಆಧ್ಯಾತ್ಮಿಕ ಸಾಧನೆಯನ್ನು ನಾವು ಮಾಡಬೇಕು ಅನ್ನೋದಷ್ಟನ್ನೇ ಹೇಳಿರ್ತಕ್ಕಂಥದ್ದು. ಈ ಜೀವನದ ಬಗ್ಗೆಯೂ ಮಾತಾಡುತ್ತೆ, ಈ ಲೌಕಿಕ ಜೀವನವನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನೋದರ ಬಗ್ಗೆನೂ ಅದ್ಭುತವಾದಂಥ ಮಾರ್ಗದರ್ಶನ ಇದೆ. ಮತ್ತು ಈ ಜೀವನದ ಪರಮ ಉದ್ದೇಶ ಭೋಗಗಳಲ್ಲ, ಅಥವಾ ಲೌಕಿಕ ಜೀವನದಲ್ಲಿ ಏನೋ ಆಸ್ತಿ ಸಂಪತ್ತು ಅಧಿಕಾರ ಮಾಡತಕ್ಕಂಥದ್ದಲ್ಲ, ಅದರಿಂದ ಆಚೆಗೆ ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಇಟ್ಸ್ ಅ ಬ್ಯಾಲೆನ್ಸಿಂಗ್ ಪಾಯಿಂಟ್. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಎರಡು ಎಕ್ಸ್ಟ್ರೀಮ್ ನೋಡಬೇಕು. ಇವತ್ತು ನಾವು ಸಮಾಜದಲ್ಲಿ ಒಂದು ಗುಂಪಿನ ಜನ ನೋಡ್ತೇವೆ. ಅವ್ರೇನು ಹೇಳುತ್ತೆ ಅಂತಂದರೆ, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಇದು ಅವರ ಫಿಲಾಸಫಿ. ಅವ್ರದ್ದು ಏನೋ ಅಕಸ್ಮಾತ್ ಬಂದಿದ್ದೀವಪ್ಪ, ಒಂದು 50 ವರ್ಷ 60 80 100 ಇರ್ತೀವಿ, ಉಡಾಯಿಸಿ, ಮಜಾ ಉಡಾಯಿಸಿ ಅಷ್ಟೇ. ಹೇಗೆ ಏನು ಇತ್ತು ಅದೆಲ್ಲ ತಲೆ ಕೆಡಿಸ್ಕೋತಾ ಇದ್ರೆ ನೀವು ಮಜಾ ಮಾಡೋದು ಹೋಗ್ಬಿಡುತ್ತೆ. ಎಂಜಾಯ್ ಅಷ್ಟೇ. ಕುಡಿತೀಯ ಕುಡ್ಕೋ, ತಿಂತೀಯ ತಿನ್ಕೋ, ಎಗರಾಡ್ತೀಯ ಎಗರಾಡ್ಕೋ, ಏನಾದರೂ ಮಾಡ್ಕೋ, ಒಟ್ಟಲ್ಲೇನೋ ಖುಷಿಯಾಗಿದ್ದರೆ ಸರಿ ಅಷ್ಟೇ. ಇದಕ್ಕೇನು ಕರಿತೀವಿ ನಾವು? ಭೋಗವಾದ ಅಂತ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಹೇಳಿದ್ರೆ ಮಂಡೇನ್ ಮೆಟೀರಿಯಲಿಸ್ಟಿಕ್ ಅಂತ ಕರಿತೀವಿ ನಾವು. ಅದು ಒಂದು ಗುಂಪು. ನಮಗೆ ಇನ್ನೊಂದು ಗುಂಪು ಏನು ಹೇಳುತ್ತೆ, ಈ ಭೌತಿಕವಾಗಿರ್ತಕ್ಕಂಥ ನಮ್ಮ ದಿನನಿತ್ಯ ಜೀವನವನ್ನು ಪೂರ್ತಿ ತಿರಸ್ಕಾರ ಮಾಡಿಬಿಟ್ಟು ವೈರಾಗ್ಯದ ವಿಚಾರವನ್ನು ಮಾತಾಡುತ್ತೆ. ಅಂದರೆ ಅವರು ವೈರಾಗ್ಯದ ವಿಚಾರವನ್ನು ಮಾತನಾಡುವಾಗ ಈ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಇಲ್ಲಿ ಸ್ವಾರಸ್ಯ ಏನಾಗಿ ಗಮನಿಸ್ಬೇಕಂದ್ರೆ, ಯಾರು ಈ ಜೀವನವನ್ನು ತಿರಸ್ಕಾರ ಮಾಡಿ ವೈರಾಗ್ಯವನ್ನೇ ಜೋರಾಗಿ ಹೇಳ್ತಾ ಇರ್ತಾರೆ, ಊಟದ ಟೈಮು ಮಾತ್ರ ಅವರು ತಟ್ಟೆ ಮುಂದೆ ಬರ್ತಾರೆ. ಇದು ತಮಾಷೆ. ಇದು ಅಲ್ಲದೆ ನೀವು ಲೌಕಿಕ ಜೀವನ ತಿರಸ್ಕಾರ ಮಾಡಿ ವೈರಾಗ್ಯ ಹೇಳುವಾಗ ಊಟದ ಟೈಮ್ ತಟ್ಟೆ ಮುಂದೆ ಯಾಕೆ ಬಂದಿರಿ ಅಂದರೆ ಉತ್ತರ ಇಲ್ಲ ಅವರ ಹತ್ರ. ಇದು ಇನ್ನೊಂದು ಎಕ್ಸ್ಟ್ರೀಮ್. ಅಂದರೆ ಅವರು ಹೇಳ್ತಕ್ಕಂಥದ್ದು ಒಂದು, ಆಚರಣೆಯಲ್ಲಿ ಅಂತರಂಗದಲ್ಲಿ ಅವ್ರಿಗೂ ಕೂಡ ಈ ಲೌಕಿಕ ಜೀವನ ಬಿಟ್ಟಿರೋಕ್ಕಾಗಲ್ಲ. ಈ ಎರಡೂ ಎಕ್ಸ್ಟ್ರೀಮ್ ನೋಡಿದಾಗ ಹಾಗಾದರೆ ಜೀವನದಲ್ಲಿ ನಿಜವಾದಂಥ ಸತ್ವ ಇರೋದು ಯಾವ ಕ್ರಮದಲ್ಲಿ ಅಂದಾಗ ಎರಡಕ್ಕೂ ಮಧ್ಯದ ಕ್ರಮ, ಒಂದು ಮಧ್ಯಮ ಮಾರ್ಗ, ಬ್ಯಾಲೆನ್ಸ್ ಅಂತ ಕರಿತೀವಿ, ಸಮತ್ವ ಅಂತ ಕರಿತೀವಿ. ಅದು ವೇದ ಹೇಳುತ್ತೆ ನಮಗೆ. ಮಾನವ ಜೀವನ ಅನ್ನತಕ್ಕಂಥದ್ದು ಬೇಕು, ಈ ಬಾಳು ಬದುಕು ಅಂತಕ್ಕಂಥ ಇದು ಬೇಕು, ಹೆಂಡತಿ ಮಕ್ಕಳು ಸಂಸಾರ ಐಶ್ವರ್ಯ ಸಂಪತ್ತು ಇರಲಿ, ಏನು ಮತ್ತೆ ಮೆಟೀರಿಯಲಿಸ್ಟಿಕ್ ಥರನೇ ಮಾತಾಡ್ತಿಲ್ಲ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಇರೋದು, ಆದರೆ ಇದೇ ಜೀವನದ ಅಂತಿಮ ಲಕ್ಷ್ಯ ಗುರಿ ಅಲ್ಲ, ಎಂದಾಚೆಗೆ ಇನ್ನೇನೋ ಇದೆ. ಹಾಗಾಗಿ ಇವುಗಳಲ್ಲಿ ಮುಳುಗಿ ಹೋಗಬೇಡ. ಹೌದು, ಟೈಮ್ ಊಟ ಬೇಕು, ಊಟ ಇದೆ, ನಾವೇನು ಮಾಡೋಕ್ಕಲ್ಲ. ಆಧ್ಯಾತ್ಮಿಕ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೂ ಕೂಡ ಹಸಿವಾಗತ್ತೆ, ಅವನು ಕೂಡ ಊಟಕ್ಕೆ ಬರಬೇಕು. ಹಾಗಾಗಿ ಇಲ್ಲಿ ಅನ್ನವನ್ನು ಸಂಪಾದಿಸುವ, ಅನ್ನವನ್ನು ತಿನ್ನುವ, ಐಶ್ವರ್ಯವನ್ನು ಸಂಪಾದಿಸುವ ವಿಚಾರವನ್ನು ತಿರಸ್ಕರಿಸಬೇಡ, ಇರಲಿ. ಆದರೆ ಅದು ಎಷ್ಟೋ ಅಷ್ಟಲ್ಲಿರಲಿ ಅಷ್ಟೇ. ಯಾಕೆಂದರೆ ಜಾಸ್ತಿ ಮಾಡಿಕೊಂಡ್ರೆ ಲಾಸ್ನೇಗೆ. ಯಾಕೆಂದರೆ ಇದು ಯಾವುದು ಜೊತೆಯಲ್ಲಿ ಬರುವಂಥದ್ದಲ್ಲ. ಆಯ್ತಪ್ಪ, ಬೇಕಾದಷ್ಟು ಆಸ್ತಿ ಪಾಸ್ತಿ ನಾ ಮಾಡಿದೆ, ಏನು ಬಂತು ಜೊತೆಗೆ? ತೊಗೊಂಡು ಹೋದವ್ರು ಯಾರನ್ನೂ ನಾವು ನೋಡಲಿಲ್ವಾ? ಎಲ್ಲ ಇಲ್ಲೇ ಬಿಟ್ಟು ಹೋದವ್ರು ತಾನೆ. ಹಾಗಾಗಿ ಇಲ್ಲೇ ಬಿಟ್ಟು ಹೋಗ್ತಕ್ಕಂತಹ
ಬೇರೆ ಯಾವುದೇ ರೀತಿಯಲ್ಲಿ ಉಪಯೋಗ ಇಲ್ಲದೆ ಇರತಕ್ಕಂಥದ್ದನ್ನು ಕೂಡು ಹಾಕೋದಕ್ಕೆ, ಅದಕ್ಕೋಸ್ಕರ ಏನೇನು ಬೇಕಾದ್ರೂ ಮಾಡ್ತೀನಿ, ದುರ್ಮಾರ್ಗಗಳನ್ನು ಅಡ್ಡದಾರಿಗಳನ್ನು ಅನ್ನೋಂಥ ವಿಚಾರ ಇಲ್ಲದೆ ಬದುಕಕ್ಕೆ ಬೇಕು, ಫೈನ್, ಅಷ್ಟಕ್ಕೆ ಮಾತ್ರ ಮಾಡ್ಕೊ. ಬ್ಯಾಲೆನ್ಸಿಂಗ್ ಪಾಯಿಂಟ್. ಮಿಕ್ಕಂತೆ ಏನು ಮಾಡಲಿ ನಾನು ಅಂತಾನೆ, ಮಿಕ್ಕಂತೆ ಆಧ್ಯಾತ್ಮಿಕ ಸಾಧನೆ ಮಾಡ್ಕೊ. ಕಾರಣ ಏನು ಅಂತಂದರೆ, ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದಕ್ಕೆ ಮನುಷ್ಯ ಜನ್ಮ ವಿಶೇಷವಾದಂಥ ಅವಕಾಶ. ಮನುಷ್ಯ ಜನ್ಮವನ್ನು ಬಿಟ್ಟರೆ ಬೇರೆ ಯಾವ ಜನ್ಮದಲ್ಲೂ ಕೂಡ ಈ ರೀತಿ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ ಇಲ್ಲ ಅಂದರೆ, ಮನುಷ್ಯೇತರ ಯಾವ ಶರೀರ ಇಂದ್ರಿಯ ಮನಸ್ಸುಗಳು ನಮಗೆ ಸಿಕ್ಕುತ್ತೆ, ಮನುಷ್ಯೇತರ, ಒಂದು ನಾಯಿ ಇರ್ಬೋದು, ಒಂದು ಕತ್ತೆ ಇರ್ಬೋದು, ಸೊಳ್ಳೆ ಇರ್ಬೋದು, ಕುರಿ ಇರ್ಬೋದು, ಏನೋ ಮನುಷ್ಯೇತರ ಯಾವ್ಯಾವ ಪ್ರಾಣಿಗಳಿದೆ ಅವುಗಳಿಗೆ ಸಿಕ್ಕಿರ್ತಕ್ಕಂಥ ಶರೀರ ಇಂದ್ರಿಯ ಮನಸ್ಸುಗಳ ಸಾಮರ್ಥ್ಯ ಇದೆಯಲ್ಲ, ಅದು ಆಧ್ಯಾತ್ಮಿಕ ಸಾಧನೆಗೆ ಮ್ಯಾಚ್ ಆಗ್ತಾ ಇಲ್ಲ. ಸರಳವಾಗಿ ಹೇಳಬೇಕು ಅಂತ ನಾವು ಮಾಡಬೇಕಾದ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ನು ಸಿಕ್ಕಿರೋದು ಆರ್ಡಿನರಿ ಕ್ಯಾಲ್ಕುಲೇಟ್ರು. ಹೆಂಗೆ ಮಾಡೋಣ? ಆರ್ಡಿನರಿ ಕ್ಯಾಲ್ಕುಲೇಟರ್ ಗೊತ್ತಲ್ಲ, ಪ್ಲಸ್ ಮೈನಸ್ ಡಿವೈಡೆಡ್ ಒಂದು ಸ್ಕ್ವೇರ್ ರೂಟ್, ಇಷ್ಟನ್ನೇ ಮುಗೀತು. ಅದರಲ್ಲಿ ಸೈನ್ ಥೀಟಾ ಬೇಕು, ಕಾಸ್ ಥೀಟಾ ಬೇಕು, ಟ್ಯಾನ್ ಇನ್ವರ್ಸ್ ಬೇಕು, ಎಲ್ಲಿ ಮಾಡೋಣ? ಅದರಲ್ಲಿ ಆಗಲ್ಲ, ಲಿಮಿಟೇಷನ್. ಆದರೆ ಈ ಮನುಷ್ಯ ಶರೀರ ಇಂದ್ರಿಯ ಮನಸ್ಸು ಅಂತಕ್ಕಂಥ ಇಟ್ಸ್ ಲೈಕ್ ಎ ಸೈಂಟಿಫಿಕ್ ಕ್ಯಾಲ್ಕುಲೇಟರ್. ಬೇಕಾದಂತಹ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅಡ್ವಾನ್ಸ್ಡ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್. ಕೇವಲ ಮೆಟೀರಿಯಲಿಸ್ಟಿಕ್, ಕೇವಲ ಭೋಗವಾದದಲ್ಲಿರ್ತಕ್ಕಂಥವನು ಏನು ಮಾಡ್ತಾನೆ, ಇಷ್ಟು ಅಡ್ವಾನ್ಸ್ ಆಗಿರ್ತಕ್ಕಂಥ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನ ಇಟ್ಕೊಂಡು ಕೂಡೋದು, ಕಳೆಯೋದು, ಗುಣಾಕಾರ ಭಾಗಾಕಾರ ಮಾಡಿ ಮುಗಿಸ್ಬಿಡ್ತಾನೆ. ಏನು ಕರೆಯೋಣ? ಅಯ್ಯ, ಇಷ್ಟು ಕೆಲಸ ಮಾಡೋಕ್ಕೆ ಈ ಕ್ಯಾಲ್ಕುಲೇಟರ್ ಬೇಕಾಗಿರುತ್ತೆ ಅಂತೀವಿ. ಪ್ರಾಣಿಗಳ ತರಹ ತಿಂದು ಉಂಡು ಮರಿ ಹಾಕಿ ಹೋಗೋದಕ್ಕೆ ಮನುಷ್ಯ ಶರೀರ ಬೇಕಿಲ್ಲ. ಯಾವ ಪ್ರಾಣಿ ಬೇಕಾದ್ರೂ ಮಾಡುತ್ತೆ. ಅಷ್ಟನ್ನೇ ಈ ಶರೀರದಲ್ಲಿರೋ ನಾವು ಮಾಡಿದ್ರೆ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಕೂಡಕ್ಕೆ ಮಾತ್ರ ಬಳಸಂಗೆ ಆಗತ್ತೆ, ಬುದ್ಧಿ ಇಲ್ಲ ಅಂತಾರೆ ಅಷ್ಟೇ. ಇಷ್ಟೇ ಸರಳವಾಗಿದೆ ವಿಚಾರ. ಹಾಗೆ ಮನುಷ್ಯ ಶರೀರ ಸಿಕ್ಕಿರುವಾಗ ಇದನ್ನು ಬಳಸಿಕೊಂಡು ಎಷ್ಟು ಉತ್ತಮವಾಗಿ ಕಾರ್ಯಗಳನ್ನು ಮಾಡಬಹುದು ಅದನ್ನು ಮಾಡಿ. ಹಾಗಾದರೆ ಪ್ಲಸ್ಸು ಮೈನಸ್ಸು ಬೇಡ, ಅದು ಬೇಕು. ಆದರೆ ಪ್ಲಸ್ಸು ಮೈನಸ್ಗೆ ನಿಲ್ಲಿಸಬೇಡಿ, ಬಿಕಾಸ್ ಇಸ್ ಎ ಅಡ್ವಾನ್ಸ್ಡ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಷ್ಟೇ. ನೋಡಿ, ಈಗ ನಮಗೆ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅರ್ಥ ಆಗುತ್ತೆ. ಭೌತಿಕ ಜೀವನವೂ ಬೇಕು, ಲೌಕಿಕ ಜೀವನವೂ ಬೇಕು. ಇಲ್ಲಿ ಶರೀರ ಇಂದ್ರಿಯ ಮನಸ್ಸುಗಳ ಪೋಷಣೆ, ಅದರ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಏನೇನು ವಿಚಾರಗಳು ಬೇಕು ಅವೆಲ್ಲವೂ ಬೇಕು. ಆದರೆ ಅದೇ ಕೊನೆ ಅಲ್ಲ. ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆ ಮಾಡಬೇಕಾಗಿದೆ. ಬಿಕಾಸ್ ಮನುಷ್ಯ ಜೀವನ ಒಂದೇ, ಅದಕ್ಕೋಸ್ಕರ ಇರತಕ್ಕಂಥ ಅವಕಾಶ ಬಳಸ್ಕೊಂಡ್ರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಇದು ಬ್ಯಾಲೆನ್ಸ್. ಈ ತರಹದ ಬ್ಯಾಲೆನ್ಸ್ ಏನಿದೆ ಇದಕ್ಕೇನೆ ಕೃಷ್ಣ ಹೇಳಿದ್ದು ಯೋಗ ಅಂತ. ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳಿದ. ಸಮತ್ವ, ಈ ಬ್ಯಾಲೆನ್ಸ್ ಇದೆಯಲ್ಲ, ಈ ಬ್ಯಾಲೆನ್ಸೇ ಯೋಗ. ಈ ಬ್ಯಾಲೆನ್ಸ್ನ ಯಾರ್ಯಾರು ಅವರ ಜೀವನದಲ್ಲಿ ಗುರುತಿಸ್ಕೋತಾ ಹೋಗ್ತಾರೆ ಅವರು ಆ ಮಾನವ ಜನ್ಮವನ್ನು ಸಾರ್ಥಕ ಪಡಿಸ್ಕೊಂಡ್ರು ಅಂತ. ನೀವು ನೋಡಿ, ಹಿಂದಿನ ಋಷಿ ಮುನಿಗಳಿಂದ ಹಿಡಿದು ಯಾರ್ಯಾರು ಸಂತರಿದ್ದಾರೆ, ಯಾರ್ಯಾರು ಮಹಾತ್ಮರಿದ್ದಾರೆ, ಬಹಳಷ್ಟು ಜನ ಅವರೆಲ್ಲರೂ ಕೂಡ ಗೃಹಸ್ಥರೇ. ಅಂದರೆ ವೈರಾಗ್ಯದ ಹೆಸರಿನಲ್ಲಿ ಈ ಭೌತಿಕ ಜೀವನವನ್ನು, ಲೌಕಿಕ ಜೀವನವನ್ನು ಅಲ್ಲಗೆಳೆದವರಲ್ಲ ಅವರು. ಲೌಕಿಕ ಜೀವನದಲ್ಲಿ ಇದ್ಕೊಂಡು, ಭೌತಿಕ ಜೀವನದಲ್ಲಿ ಇದ್ಕೊಂಡು ಇಲ್ಲಿಯ ಕರ್ತವ್ಯಗಳನ್ನು ನೆರವೇರಿಸ್ತಾ ಆಧ್ಯಾತ್ಮಿಕ ಸಾಧನೆ ಮಾಡಿದವರು. ಆ್ಯಂಡ್ ದಟ್ ಈಸ್ ದಿ ರೈಟ್ ವೇ. ಇದು ಬ್ಯಾಲೆನ್ಸ್. ಸಮತ್ವಂ ಯೋಗ ಉಚ್ಯತೆ, ಇದೇ ಯೋಗ. ಈ ಬ್ಯಾಲೆನ್ಸಿಂಗ್ ಪಾಯಿಂಟ್ನ ನಮಗೆ ಅದ್ಭುತವಾಗಿ ಹೇಳ್ಕೊಡ್ತಕ್ಕಂತಹ ಏಕೈಕ ವಿಜ್ಞಾನ, ಏಕೈಕ ವೈಜ್ಞಾನಿಕ ಶಾಸ್ತ್ರ ಯಾವುದಾದ್ರು ಇದ್ದರೆ ಅದು ವೇದಗಳು. ರೂಢಿಯಲ್ಲಿ ನಾವು ಅಂತ ಅಂದ್ಕೊಂಡಿರೋ ಹಾಗೆ ಏನೇನೋ ಕಾರ್ಯಕ್ರಮಗಳಿದೆ, ಏನೋ ಮಣಮಣ ಅಂತ ಹೇಳ್ತಾರೆ, ಸ್ವಾಹ ಅಂತ ಏನೋ ಹೇಳ್ತಾರೆ, ಇನ್ನೇನೋ ಸಂಸ್ಕೃತದಲ್ಲಿರುತ್ತೆ, ನಮಗೆ ಅರ್ಥ ಆಗಲ್ಲ, ಅದೆಲ್ಲ ವೇದ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ತಪ್ಪದು. ಒಂದೊಂದು ವೇದ ಮಂತ್ರಗಳ ಹಿನ್ನೆಲೆಯಲ್ಲಿ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂತಹ ಅದ್ಭುತವಾದಂಥ ಜ್ಞಾನ ಭಂಡಾರ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಜ್ಞಾನ ಭಂಡಾರವನ್ನು ನಮ್ಮ ಜೀವನಕ್ಕೆ ನಾವು ಇಳಿಸ್ಕೊಂಡ್ರೆ, ಆ ಜ್ಞಾನ ಭಂಡಾರದಲ್ಲಿ ಹೇಳಿರೋ ಮಾರ್ಗದರ್ಶನದಂತೆ ನಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ನಾವು ಸುಖ ಸಂತೋಷ ನೆಮ್ಮದಿಯಿಂದ ಇರಬಹುದು. ಜಗತ್ತು ಚೆನ್ನಾಗಿರೋದಕ್ಕೆ ನಮ್ಮ ಕೈಲಾದಂಥ ಒಂದು ಅಳಿಲ್ ಸೇವೆ ಅಂತೆಲ್ಲ ಅದನ್ನು ಕೂಡ ಮಾಡಬಹುದು. ಬಹುಶಃ ಮನುಷ್ಯ ಜೀವನದಲ್ಲಿ ಇದಕ್ಕಿಂತ ಹೆಚ್ಚಿನ ನಾವು ಸಾಧನೆ ಮಾಡೋದಕ್ಕಾಗೋದಿಲ್ಲ. ಬೋತ್ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡರದ್ದು ಸಮತ್ವದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಹಿಂದಿನ ಜನಾಂಗ ಅಥವಾ ಹಿಂದಿನ ತಲೆಮಾರು ಅಥವಾ ಮುಂದಿನ ಜನಾಂಗ ಅಥವಾ ಮುಂದಿನ ತಲೆಮಾರು ಇವರುಗಳ ಮಧ್ಯೆ ಇರ್ತಕ್ಕಂಥ ಸಮಸ್ಯೆನೇ ಇದು. ಹಿಂದಿನ ತಲೆಮಾರು ಏನು ಹೇಳುತ್ತೆ, ಆ ಆಧ್ಯಾತ್ಮಿಕ ವಿಚಾರವನ್ನು ಪ್ರಧಾನವಾಗಿ ಹೇಳ್ತಾರೆ. ಯಾಕೆ ಏನು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಗೊತ್ತಿಲ್ಲ, ನೋಡಪ್ಪ ದೊಡ್ಡವರು ಹೇಳಿದ್ದಾರೆ ನೀನು ಹಾಗೆ ಮಾಡು ಅಂದ್ಬಿಡ್ತಾರೆ. ಮುಂದಿನ ಜನಾಂಗ ಏನು ಮಾಡ್ತಾರೆ,
ಜೀವನ ಸಿಕ್ಕಿರೋದೇ ಒಂದ್ಸಲ ಮಜಾ ಮಾಡೋದಕ್ಕೆ ನೀವ್ಯಾಕೆ ಅಡ್ಡಿ ಮಾಡ್ತೀರಾ ಅಂತಾರೆ. ಆಗ ನನ್ನ ಪ್ರಶ್ನೆ ಇದೆ, ನೀವು ಉತ್ತರ ಹೇಳಿ ಅದರಂತೆ ಮಾಡಿದೀವಿ ಅಂತ. ಅವ್ರ ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳೋಕ್ಕಾಗಲ್ಲ, ನೀವು ಉತ್ತರ ಹೇಳಿದರೆ ನಾವು ನಿಮ್ಮ ಮಾತು ಕೇಳಲ್ಲ ಅಂತಾರೆ. ನೋಡ್ತಾ ಇದ್ದೇವೆ, ನಾನು ಪ್ರತಿ ಮನೆಯಲ್ಲೂ ನಾವು ನೋಡ್ತಾ ಇದ್ದೇವೆ, ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇವರಿಬ್ಬರನ್ನೂ ಬೆಸೀತಕ್ಕಂತಹ ಒಂದು ಬ್ಯಾಲೆನ್ಸಿಂಗ್ ಪಾಯಿಂಟ್ ಏನಾದ್ರು ಬೇಕು ಅಂತಂದರೆ ಅದು ವೇದ. ಹಿಂದಿನ ತಲೆಮಾರಿನವರು ಯಾರು ಗೊಡ್ಡಾಗಿ ವಿಚಾರವನ್ನು ಹೇಳ್ತಾರೆ, ಅವರ ಗೊಡ್ಡತನ ಹೋಗಲಾಡಿಸುತ್ತೆ. ಹಾಗಾಗಿ ಅವರಿಗೆ ಅನುಕೂಲ ಆಯಿತು. ಮುಂದಿನ ಜನಾಂಗ ಏನೇನೋ ಪ್ರಶ್ನೆಗಳನ್ನು ಕೇಳುತ್ತೆ, ಆ ಎಲ್ಲ ಪ್ರಶ್ನೆಗಳಿಗೂ ವೈಜ್ಞಾನಿಕವಾಗಿ ಉತ್ತರ ಹೇಳುತ್ತೆ, ತರ್ಕಬದ್ಧವಾಗಿ ಉತ್ತರ ಹೇಳುತ್ತೆ, ಇವ್ರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಡಬಲ್ ಎಫೆಕ್ಟ್. ಇಷ್ಟೆಲ್ಲ ಕಾರ್ಯಗಳನ್ನು ವೇದ ಅಂತಕ್ಕಂಥ ಒಂದು ಜ್ಞಾನ ಭಂಡಾರ ಮಾಡ್ತಾ ಇದೆ. ಅದು ನಾವಿವತ್ತು ನೋಡೋದು ಹಾಗೆ ಎಲ್ಲೋ ಯಾರೋ ಏನೋ ಮಣಮಣ ಅಂತ ಹೇಳ್ತಾರೆ ಅನ್ನುವಂಥದ್ದು ಅಲ್ಲ. ನಾನು ಈ ಮಾತು ಹೇಳ್ತಾ ಇದ್ದೇನೆ, ಇದನ್ನು ನೀವು ಈ ಕ್ಷಣದಲ್ಲಿ ನಂಬಬೇಡಿ, ಖಂಡಿತ ನಂಬಬೇಡಿ. 4ನೇ ದಿವಸದ ಕೊನೆಯೊಳಗೆ, ಅಂದರೆ ಒಂದಷ್ಟು ಮಂತ್ರಗಳನ್ನಾದಿರ್ತಕ್ಕಂಥ ವಿಚಾರವನ್ನು ನೋಡಿದ ಮೇಲೆ, ಓ ಹೌದಪ್ಪ ಇದು ವೈಜ್ಞಾನಿಕವಾಗಿದೆ, ಇವರು ಮೊದಲನೇ ದಿವಸ ಏನೇನು ವಿಚಾರ ಹೇಳಿದ್ರು ಅದಕ್ಕೆ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನಿಮಗೆ ಪ್ರೂವ್ ಆದರೆ, ಸಿದ್ಧವಾದರೆ ಸ್ವೀಕರಿಸ್ಬೋದು. ಆಗಲಿಲ್ಲ ಅಂತಂದರೆ ಯಾಕೆ ಅಂತ ಕೇಳಬಹುದು, ಚರ್ಚೆ ವಿಮರ್ಶೆ ಮಾಡೋಣ. ಹಾಗಾಗಿ ಈಗ ಮುಂದೆ ಹೇಳ್ತಕ್ಕಂಥ ವಿಚಾರಗಳೇನಿದೆ ಅಂದರೆ, ವೇದ ಎಂಬುದು ವಿಜ್ಞಾನ, ವೇದ ಎಂಬುದು ಜೀವನ ವಿಜ್ಞಾನ, ವೇದ ಎಂಬುದು ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನಗಳನ್ನು ಬೆಸೆದು ಸಮತ್ವದಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂತಹ ವಿಜ್ಞಾನ ಎನ್ನುವ ವಿಚಾರವನ್ನು ಈ 4 ದಿವಸದಲ್ಲಿ ಸಿದ್ಧಪಡಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಒಂದು ಪ್ರಶ್ನೆಗೆ ಉತ್ತರ ಹೇಳಿ ನೇರ ಮಂತ್ರಕ್ಕೆ ಬಂದ್ಬಿಡ್ತೇನೆ. ಇಷ್ಟೆಲ್ಲ ನೀವು ಹೇಳ್ತಾ ಬರೀ ವೇದ 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 ಅಂತಾನೆ ಹೇಳ್ತಿರಲ್ಲ, ಬೇರೆ ಯಾಕೆ ಆಗಬಾರ್ದು? ಬೇರೆ ಯಾಕೆ ಆಗಬಾರ್ದು? ವೇದನೇ ಯಾಕೆ ನಾವು ತಗೋಬೇಕು? ವೇದವಲ್ಲದೆ ಬೇರೆ ಎಷ್ಟೋ ಇದೆಯಲ್ಲ. ಅನೇಕರು ಬರೆದಿರ್ತಕ್ಕಂಥ ಗ್ರಂಥಗಳಿದೆ, ಅನೇಕರು ಬರೆದಿರ್ತಕ್ಕಂಥ ಮತ ವಿಚಾರಗಳಿದೆ, ಪಂಥ ಪಂಗಡಗಳಲ್ಲಿರ್ತಕ್ಕಂಥ ವಿಚಾರಗಳಿದೆ. ನೀವು ಅದನ್ನೆಲ್ಲ ಪಕ್ಕಕ್ಕೆ ತಳ್ಬಿಟ್ಟು ಬರೀ ವೇದ ವೇದ ಅಂತ ಅದೊಂದನ್ನೇ ಹೇಳ್ತಿರಲ್ಲ, ಯಾಕೆ? ಇದೊಂದು ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ತಗೋಬೇಕು. ತೊಗೊಂಡಾಗ ಏನಾಗುತ್ತೆ, ನಮಗೆ ಅವುಗಳಿಗಿಂತ ವೇದ ಹೇಗೆ ಹೆಚ್ಚು ದೃಢ ಅನ್ನೋದು ಸ್ಪಷ್ಟ ಆಗುತ್ತೆ. ಸ್ಪಷ್ಟ ಆಗಲಿಲ್ಲ ಅಂದರೆ ಯಾಕೆಂದು ಚರ್ಚೆ ಮಾಡೋಣ, ಅದಕ್ಕೂ ಅವಕಾಶ ಇದೆ. ಸುಮ್ಮನೆ ಕೆಲವು ಲಕ್ಷಣಗಳ ಮಾತನ್ನು ಹೇಳ್ಬಿಡ್ತೇನೆ. ವೇದ ಅನ್ನತಕ್ಕಂಥದ್ದು ಎಲ್ಲರಿಗೋಸ್ಕರ ಇದೆ, ಮೊದಲನೇ ಪಾಯಿಂಟ್. ಆದರೆ ಇವತ್ತು ನಾವು ಯಾವ ಮತ ಪಂಥ ಪಂಗಡಗಳಲ್ಲಿ ಬಂದಿರತಕ್ಕಂಥ ವಿಚಾರ ಇದೆ, ಅದು ಎಲ್ಲರಿಗೋಸ್ಕರ ಅಂತ ಎಲ್ಲೂ ಹೇಳಲ್ಲ. ಅವ್ರು ಏನು ಮಾಡ್ತಾರೆ, ಈ ವಿಚಾರಗಳನ್ನು ಯಾರು ನಂಬುತ್ತಾರೋ, ನಮ್ಮ ಗುಂಪಿಗೆ ಯಾರು ಸೇರುತ್ತಾರೋ, ಅಥವಾ ಇಂತಿಂಥ ರೀತಿ ನೀತಿಗಳನ್ನು ಸ್ವೀಕರಿಸಿ ಅದರಂತೆ ಯಾರು ಪಾಲನೆ ಮಾಡ್ತಾರೋ ಆ ಗುಂಪಿಗೆ ಈ ವಿಚಾರ ಅಂತ ಹೇಳಿದ್ರು. ಒಂದು ಮತಗ್ರಂಥ ಇರ್ಬೋದು, ಇನ್ಯಾವುದೋ ಒಂದು ಶಾಸ್ತ್ರ ಅಂತ ಇರ್ಬೋದು. ಈ ಥರದ್ದು ಏನೂ ಕಂಡೀಷನ್ ಇಲ್ಲಪ್ಪ, ಇದರಲ್ಲಿ ಇರ್ತಕ್ಕಂಥ ವಿಚಾರ ಸಕಲ ಮಾನವರಿಗೋಸ್ಕರ. ದೇಶದ ಪ್ರಶ್ನೆ ಇಲ್ಲ, ಗಂಡು ಹೆಣ್ಣು ಪ್ರಶ್ನೆ ಇಲ್ಲ, ಜಾತಿ ಮತ ಪಂಥ ಪಂಗಡದ ಪ್ರಶ್ನೆ ಇಲ್ಲ, ನೀನು ಮನುಷ್ಯನೋ ಹಾಗಾದ್ರೆ ನಿನಗಿದು. ಇಷ್ಟು ವಿಶಾಲವಾಗಿ ಹೇಳತಕ್ಕಂತಹ ಜ್ಞಾನ ಭಂಡಾರ ಯಾವುದೂ ಇಲ್ಲ, ವೇದ ಒಂದೇ. ಆದರೆ ನಮ್ಮ ದುರದೃಷ್ಟ ಏನು ಅಂತಂದರೆ, ವೇದಗಳ ಬಗ್ಗೆ ವಿಚಾರ ತಿಳಿಸ್ತಕ್ಕಂಥ ಅನೇಕರು ಈ ಅಂಶವನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅವರೇನೇನೆ ವೇದ ಎಲ್ಲರಿಗೋಸ್ಕರ ಅಲ್ಲ ಅನ್ನೋ ರೀತಿ ಅಡ್ಡಿ ಮಾಡ್ಕೊಂಡು ಕೂತಿದ್ದಾರೆ. ಇದು ಒಂದು ದುರಂತ. ನಮ್ಮ ಸಮಾಜದ ದುಸ್ಥಿತಿಗೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇರಲಿ, ಯಾರ ಬಗ್ಗೆನೋ ಕಾಮೆಂಟ್ ಮಾಡಿ ಅವ್ರ ಬಗ್ಗೆ ವಿಚಾರ ಮಾತಾಡ್ತಕ್ಕಂಥ ನನ್ನ ಉದ್ದೇಶ ಅಲ್ಲ. ನಾವು ಕೆಲವು ವೇದ ಮಂತ್ರಗಳನ್ನು ಫಸ್ಟ್ ಹ್ಯಾಂಡ್ ಅಧ್ಯಯನ ಮಾಡೋಣ. ಆ ಅಧ್ಯಯನದ ಕೊನೆಯಲ್ಲಿ ಹೌದು ಇದು ಎಲ್ಲರಿಗೋಸ್ಕರ ಇರತಕ್ಕಂಥ ಜ್ಞಾನ ಅಂಥೇಳಿ ನಮ್ಮ ಮನಸ್ಸು ಅನ್ಸಿದ್ರೆ ಸ್ವೀಕಾರ ಮಾಡೋಣ. ನೇರ ಅವ್ರಿವ್ರ ಮಾತಿನ ಕಥೆ ಬೇಡ, ನಾವು ನೇರ ಅನುಭವ ಮಾಡ್ಕೊಳ್ಳೋಣ. ಇಲ್ಲಪ್ಪ ನೋಡಿ, ಈ ಮಾತು ನೀವು ಹೇಳುವಾಗ ಇದು ಎಲ್ಲರಿಗೋಸ್ಕರ ಎಲ್ಲಾಗತ್ತೆ ಅನ್ನುವಂಥ ಪ್ರಶ್ನೆ ನಿಮಗೆ ಬಂದರೆ ಆ ವೇದ ಮಂತ್ರವನ್ನು ಅಥವಾ ಇಡೀ ವೇದವನ್ನು ಬಿಟ್ಬಿಡೋಣ, ಬೇಕಿದ್ರೆ ಚಿಂತೆ ಇಲ್ಲ. ಹಾಗೆ ಆ ಒಂದು ಏನು ಹೇಳ್ತೀವಿ ಅದಕ್ಕೆ ಅಲರ್ಟ್ ಆಗಿ ಇವ್ರು ಎಲ್ಲಿ ಏನು ಹೇಳ್ತಾರೆ ನೋಡೋಣ, ಎಲ್ಲಿ ವ್ಯತ್ಯಾಸ ಮಾಡ್ತಾ ನೋಡೋಣ ಅನ್ನೋ ರೀತಿ ಒಳಗೆ ನೀವು ಕೂತ್ಕೊಂಡು ಕೇಳಬೇಕು. 4 ದಿವಸ ವ್ಯತ್ಯಾಸ ಮಾಡಿದ ತಕ್ಷಣ ಗಬಕ್ಕಂತ ಹಿಡಿಬೇಕು. ಅಲರ್ಟ್ ಆಗಿರಬೇಕು. ಕಣ್ಣು ಮುಚ್ಕೊಂಡು ಯಾವುದನ್ನು ನಂಬೇಡಿ. ಅಲ್ಲ, ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿ ಪ್ರಶ್ನೆಗಳಿಗೆ, ಈ ರೀತಿ ಪರೀಕ್ಷೆಗಳಿಗೆ ತೆರ್ಕೊಳ್ತಕ್ಕಂಥ ಸಾಮರ್ಥ್ಯ ಕೂಡ ಜಗತ್ತಿನಲ್ಲಿ ಯಾವುದಕ್ಕಾದ್ರೂ ಇರೋದಾದರೆ ಮತ್ತದು ವೇದಿಕೆನೇನೆ. ಇಷ್ಟು ಧಾರಾಳವಾಗಿ, ಇಷ್ಟು ಓಪನ್ ಆಗಿ ಯಾರು ಬೇಕಾದ್ರೂ ಪರೀಕ್ಷೆ ಮಾಡಬಹುದು, ಇದು ಸತ್ಯ ಇದೆ ಅಂತ ಹೇಳಿ ಡಿಕ್ಲೇರ್ ಮಾಡೋದಕ್ಕೆ ವೇದವನ್ನು ಬಿಟ್ಟರೆ ಮಿಕ್ಕ ಯಾವ ಜ್ಞಾನ ಭಂಡಾರಕ್ಕೂ ಸಾಮರ್ಥ್ಯ ಇಲ್ಲ. ಒಂದು ಅಕಸ್ಮಾತ್ ಹಾಗೆ ಮಾಡಿದ್ರೆ ಸೋಲತ್ವೆ. ಇದನ್ನು ನಂಬಬೇಕಾದಿಲ್ಲ, ಇದನ್ನು ನಂಬಬೇಕಾದಿಲ್ಲ. ವೇದಗಳ ಒಂದು ವಿಚಾರ ನಿಮಗೆ ಸಿಗುತ್ತಲ್ಲ ಈ 4 ದಿವಸದಲ್ಲಿ, ಅದನ್ನು ನೀವು ಒಂದು ಅಳತೆಗೋಲಾಗಿ ಇಟ್ಕೊಳ್ಳಿ. ಅಂದರೆ ಒಂದು ಮೆಷರಿಂಗ್ ರಾಡ್,
ಒಂದು ಸ್ಕೇಲಾಗಿ ಇಟ್ಕೊಳ್ಳಿ. ಬೇರೆ ವಿಚಾರನ ಇದಕ್ಕೆ ಹೋಲಿಸ್ತಾ ಹೋಗಿ ನೀವು. ಆವಾಗ ನಿಮಗೆ ಇದು ಗಟ್ಟಿನ ಗೊತ್ತಾಗುತ್ತೆ. ನೀವೇ ಮಾಡೋದು ಪ್ರಯೋಗ. ನಂಬೋ ವಿಚಾರ ಇಲ್ಲ ಇಲ್ಲಿ. ಇಲ್ಲಪ್ಪ ಇದು ತುಂಬ ಗಟ್ಟಿಯಾಗಿದೆ, ಆ ವಿಚಾರ ನಾವು ಇದಕ್ಕೆ ಹೋಲಿಕೆ ಮಾಡೋದು ಸ್ವಲ್ಪ ದಾರಿ ತಪ್ಪುದಿಯಲ್ಲ ಅಂತ ಅನ್ಸಿದ್ರೆ ಬಿಟ್ಬಿಡಿ, ಅದು ಅಷ್ಟೇ. ಆದರೆ ಇದೆಲ್ಲ ಮಾಡೋದಕ್ಕೆ ನಮಗೆ 2 ಕಂಡೀಷನ್. ಒಂದು, ಮುಕ್ತ ಮನಸ್ಸಿರಬೇಕು, ಪೂರ್ವಾಗ್ರಹಗಳು ಕೆಲಸ ಮಾಡಬಾರ್ದು. ಹಾಗೆ ನಿಮ್ಮಲ್ಲೆಲ್ಲ ನನ್ನ ಒಂದು ಸವಿನಯ ಪ್ರಾರ್ಥನೆ ಏನು ಅಂತಂದರೆ, ಈ ಮುಂದಿನ ವಿಚಾರನ ನಾವು ವಿಮರ್ಶೆ ಮಾಡ್ತಾ ಪರೀಕ್ಷೆ ಮಾಡ್ತಾ ಹೋದಾಗ ಒಂದು ಮುಕ್ತ ಮನಸ್ಸಿರಲಿ. 2ನೇದು, ಪೂರ್ವಾಗ್ರಹಗಳು ಬೇಡ. 2 ಒಂದೇ ರೀತಿ ನಿಂತಿಟ್ಕೊಳ್ಳಿ, ಹೀಗೊಂದ್ಸಲ ಹಾಗೊಂದ್ಸಲ ಹೇಳ್ದಂಗಾಯ್ತು. ಅಂದರೆ ಇವತ್ತಿನವರೆಗೂ ನಮ್ಮೊಳಗೆ ಏನೇನು ಪೂರ್ವಾಗ್ರಹಗಳೋ, ಏನೇನು ನಂಬಿಕೆಗಳೋ, ವಿಶ್ವಾಸಗಳೋ ಅಥವಾ ಏನೇನೋ ತುಂಬಿಕೊಂಡಿದೆಯಲ್ಲ ನಮ್ಮ ತಲೆಯೊಳಗೆ, ತಪ್ಪಲ್ಲ, ಸಹಜ. ನಾವು ಬೆಳೆದಂಥ ವಾತಾವರಣದಲ್ಲಿ ನಮಗೆ ಸಿಕ್ಕಂಥ ಜನಗಳ ಹಿನ್ನೆಲೆ ಒಳಗೆ ಆ ಥರ ಏನೇನೋ ಇರಲಿ. ಆದರೆ ಈ 4 ದಿವಸದಲ್ಲಿ ಸ್ವಲ್ಪ ಶ್ರಮ ವಹಿಸಿ ಅವು ಮಧ್ಯೆ ಬಂದು ಡಿಸ್ಟರ್ಬ್ ಮಾಡೇ ಇರುತ್ತಲ್ಲ, ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳಿ ಅಂತ ಅಷ್ಟೇ ನನ್ನ ಸವಿನಯ ಪ್ರಾರ್ಥನೆ. ಹಾಗಂತ ಇದು ಏನು ಅಂತ ಹೇಳಿ ಇದನ್ನೇ ನೇರವಾಗಿ ಅಧ್ಯಯನ ಮಾಡ್ಕೊಳ್ಳೋಕ್ಕಾಗತ್ತೆ. ಇದರ ವಿಚಾರ ತಿಳಿಯುವ ಮಧ್ಯೆ ಬೇರೆ ಪೂರ್ವಾಗ್ರಹಗಳು ತೊಂದರೆ ಮಾಡ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡೋದಂಗೆ ಆಗುತ್ತೆ. ಅದಷ್ಟೇ ಸವಿನಯ ಪ್ರಾರ್ಥನೆ. ಮತ್ತು ಇನ್ನೊಂದು ವೇದಗಳಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂದರೆ, ಎಲ್ಲರಿಗೋಸ್ಕರ ಅಂತ ಹೇಳಾಯಿತು, ಪರೀಕ್ಷೆಗೆ ತಾನು ತೆರ್ಕೊಂಡಿದೆ ಅಂತ ಹೇಳಿದ್ದಾಯಿತು. ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಇದರಲ್ಲಿರೋ ಪ್ರತಿಯೊಂದು ವಿಷಯವೂ ಪ್ರಾಕ್ಟಿಕಲ್. ಇದು ಬಹಳ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್, ಡೌನ್ ಟು ಅರ್ತ್. ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ 100ಕ್ಕೆ 100 ಸಾಧ್ಯ, ಕಥೆ ಅಲ್ಲ. ಯಾಕೆಂದರೆ ಬಹಳ ಸಲ ಏನಾಗುತ್ತೆ, ನಾವು ಈ ವೇದದ್ದೋ ವೇದಾಂತದ್ದೋ ಏನೋ ಪ್ರವಚನಗಳನ್ನು ನಾವು ಕೇಳಿರ್ತೇವೆ, 1 ಗಂಟೆ 2 ಗಂಟೆ ನಡೆಯುತ್ತೆ. ಆಮೇಲೆ ಕೊನೆ ಒಳಗೆ ಏನು ಚೆನ್ನಾಗಿತ್ತು, ಮನೆಗೆ ಹೋದ್ಮೇಲೆ ನಮ್ಮ ಜೀವನ ಹೇಗೆ, ಅದೇ ಪ್ರವಚನಕ್ಕೆ ಹೋಗಿ ಮುಂಚೆ ಯಾವ ರೀತಿ ಇತ್ತು, ಪ್ರವಚನ ಮುಗಿದ ಮೇಲೂ ನಮ್ಮ ಜೀವನ ಯಥಾಸ್ಥಿತಿಯಲ್ಲಿರುತ್ತೆ. ಹೀಗಿದ್ರೇನಾಯಿತು, ಅಲ್ಲಿ ನಾವು ಕೇಳಿರ್ತಕ್ಕಂತಹ ವಿಚಾರ ನಿತ್ಯ ಬಾಳಿಗೆ, ನಿತ್ಯ ಜೀವನಕ್ಕೆ ಸಂಬಂಧ ಇಲ್ಲದಂಗೆ ಆಗೋಯ್ತು. ಕೇಳಕ್ಕೆ ಚಂದ, ಇನ್ನೂ ಹೆಚ್ಚು ಅಂತಂದ್ರೇನು, ಇದರ ಲಾಭ ಉಪಯೋಗ ನಾವು ಸತ್ತ ಮೇಲೆ, ಬದುಕಿರೋವಾಗೇನು ಉಪಯೋಗ ಇಲ್ಲ ಅಂತ. ಆದರೆ ವೇದಗಳ ವಿಚಾರ ಹಾಗಲ್ಲ. ವೇದಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ನಾವು ಅಧ್ಯಯನ ಮಾಡಿದ ಮೇಲೆ, ಕೇಳಿದ ಮೇಲೆ 1 ಗಂಟೆ ಕೇಳ್ತೀವಿ ಅಂತ ಇಟ್ಕೊಂಡ, 1 ಗಂಟೆಯ ನಂತರ ನಮ್ಮ ಚಿಂತನೆಯಲ್ಲಿ ಒಂದಿಷ್ಟಾದರೂ ಪರಿವರ್ತನೆ ಬರಬೇಕು, ಒಂದಿಷ್ಟಾದರೂ ನಮ್ಮ ಬುದ್ಧಿ ಚುರುಕಾಗಬೇಕು, ತೀಕ್ಷ್ಣವಾಗಬೇಕು, ಒಂದಿಷ್ಟಾದರೂ ಸತ್ಯವನ್ನು ಗುರುತಿಸಿಕೊಳ್ಳುವ, ಪ್ರಿಯವನ್ನು ಗುರುತಿಸಿಕೊಳ್ಳುವ, ಹಿತವನ್ನು ಗುರುತಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚಬೇಕು. ಏನೋ ನನಗೆ ಗೊತ್ತಿರೋಷ್ಟು 1-2 ಉದಾಹರಣೆ ಕೊಟ್ಟು ಹೀಗೆ ನಿತ್ಯ ಜೀವನದಲ್ಲಿ ಇದು ಉಪಯೋಗಕ್ಕೆ ಬರುತ್ತಪ್ಪ ಅಂತ ನಾನು ಹೇಳಿರ್ತೇನೆ. ಆದರೆ ಆ 2 ಅಲ್ಲ. ಆ ವಿಚಾರಗಳನ್ನು ನೀವು ಆಳವಾಗಿ ಮನಸ್ಸಿಗೆ ಇಳಿಸ್ಕೋತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಅದರ ಇಂಪ್ಯಾಕ್ಟ್ ಕಾಣ್ತಾ ಹೋಗುತ್ತೆ. ಇದು ಅಷ್ಟೇ, ನಂಬಬೇಡಿ, ಈಗ ನಂಬೇಡಿ, ಇಟ್ಕೊಂಡಿರಿ. ಹೀಗೇನೋ ಹೇಳಿದ್ರು, ಹೌದಲ್ಲೋ ಪರೀಕ್ಷೆ ಮಾಡೋಣ, ಹಾಗಿರಿ, ಆ ಸ್ಟೇಟಲ್ಲಿ ಇರಿ. ತುಂಬ ಇದೆ, ಸಂಕ್ಷಿಪ್ತವಾಗಿ ಇಷ್ಟು ಸಾಕು, ಮುಂದಕ್ಕೆ ಹೋಗೋಣ. ವೇದ ಅನ್ನತಕ್ಕಂಥದ್ದು ಒಂದು ವಿಜ್ಞಾನ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಹೇಳ್ತಕ್ಕಂಥ ಯಾವ್ಯಾವ ಮಾತುಗಳಿವೆ, ಹೇಳ್ತಕ್ಕಂಥ ಯಾವ್ಯಾವ ಸಿದ್ಧಾಂತ ಇದೆ, ಹೇಳ್ತಕ್ಕಂಥ ಯಾವ್ಯಾವ ನಿಯಮಗಳಿವೆ, ಈ ಎಲ್ಲಕ್ಕೂ ಕೂಡ ವೇದ ಮಂತ್ರಗಳನ್ನು ಕೋಟ್ ಮಾಡಿ ಹೇಳ್ತಕ್ಕಂಥದ್ದು ವಿಧಾನ. ಯಾಕೆ ವೇದ ಮಂತ್ರಗಳನ್ನ ಕೋಟ್ ಮಾಡೋದು ಅಂದರೆ ಅದರ ವಿಶೇಷತೆ ನಾನು ಹೇಳಿದ್ದೇನೆ. ಒಂದು. ಇನ್ನೊಂದು, ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಜ್ಞಾನ ಭಂಡಾರಗಳು ವೇದಗಳಾದ್ದರಿಂದ ಬೇರೆ ಯಾವ್ಯಾವ ಜ್ಞಾನ ಭಂಡಾರಗಳ ನಂತರದಲ್ಲಿ ಬಂದಿವೆ ಅವೆಲ್ಲವೂ ಕೂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ವೇದಗಳ ಜ್ಞಾನ ಭಂಡಾರಕ್ಕೆ ಋಣಿಗಳೇ. ವೈದಿಕ ಸಾಹಿತ್ಯವನ್ನು ದುರ್ಬುದ್ಧಿಯಿಂದ ಕೆಡಿಸಿದಂತಹ ಮ್ಯಾಕ್ಸ್ ಮುಲ್ಲರೂ ಕೂಡ ಒಂದು ಕಡೆ ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ಅವನು, ದ ಓಲ್ಡೆಸ್ಟ್ ಬುಕ್ ಇನ್ ದ ಲೈಬ್ರರಿ ಆಫ್ ಮ್ಯಾನ್ಕೈಂಡ್ ಈಸ್ ಋಗ್ವೇದ ಅಂದ್ಬಿಡ್ತಾನೆ. ಅವನು ಹೇಳಬೇಕಾಯ್ತು, ದ ಓಲ್ಡೆಸ್ಟ್ ಬುಕ್ ಇನ್ ದ ಲೈಬ್ರರಿ ಆಫ್ ಮ್ಯಾನ್ಕೈಂಡ್ ಈಸ್ ಋಗ್ವೇದ. ಇನ್ನು ಅದಕ್ಕಿಂತ ಪ್ರಾಚೀನವಾಗಿರ್ತಕ್ಕಂಥ ಜ್ಞಾನ ಭಂಡಾರ ನನಗೆ ರಿಸರ್ಚ್ ಮಾಡೋಕ್ಕೆ ಸಿಕ್ಕಲಿಲ್ಲ ಅಂತ ಸೋಲೊಪ್ಕೊಂಡ್ಬಿಡ್ತಾನೆ. ಹಾಗಾಗಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಜ್ಞಾನದ ಮೂಲ ವೇದಗಳು, ಮಿಕ್ಕ ಯಾವ್ಯಾವ ಜ್ಞಾನ ಭಂಡಾರಗಳನ್ನು ನಂತರದಲ್ಲಿ ನಾವು ನೋಡ್ತೇವೆ, ಎಲ್ಲವೂ ಕೂಡ ಅದರಿಂದ ಉಪಕೃತವಾದವು, ಅವುಗಳನ್ನು ಆಧರಿಸೇ ಬಂದಿರತಕ್ಕಂಥದ್ದು. ಆದರೆ ಒಂದು ಸಣ್ಣ ಸಮಸ್ಯೆ ಏನಾಗಿದೆ ಅಂತಂದರೆ, ಆ್ಯಸ್ ಇಟ್ ಈಸ್ ವೇದಗಳಲ್ಲಿ ಅದನ್ನು ಹಾಗೆ ತೊಗೊಂಡಿಲ್ಲ, ಕೆಲವು ಹಾಗೆ ತೊಗೊಂಡಿವೆ, ಕೆಲವು ಬೇರೆ ಬೇರೆ ಬೆರಕೆ ಆಗಿಬಿಟ್ಟಿವೆ. ಇದು ಸಮಸ್ಯೆ. ಹಾಗಾಗಿ ನಾವು ವೇದಗಳನ್ನು ಪರಮ ಪ್ರಮಾಣ ಅಂತ ಸ್ವೀಕಾರ ಮಾಡಿದಾಗ ಅದರಲ್ಲಿ ಯಾವುದೇ ಕಲಬೆರಕೆ ಇಲ್ಲದೆ ಶುದ್ಧವಾಗಿ ವಿಚಾರ ಸಿಕ್ಕುತ್ತೆ. ಬೇರೆಯವನನ್ನು ಸ್ವೀಕಾರ ಮಾಡಿದಾಗ ವೇದಗಳು ಹೇಳ್ತಾ ಇರೋಕ್ಕೂ ಇಲ್ಲಿ ಹೇಳ್ತಾ ಇರೋ ವಿಷಯಕ್ಕೂ ಹೊಂದಾಣಿಕೆ ಇದೆ ಇಲ್ವಾ ಅಂತ ನೋಡಿ 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 ಇದನ್ನು ಸ್ವೀಕರಿಸಬೇಕಾಗತ್ತೆ. ಆ್ಯಸ್ ಇಟ್ ಈಸ್ ತೊಗೊಳಕ್ಕೆ ಬರೋಲ್ಲ. ಇದು ಒಂದು ಕ್ರಮ ನಾವು ಅನುಸರಿಸಬೇಕಾಗತ್ತೆ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ವಿಚಾರಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಇದೊಂದು ಸಹಾಯ ಮಾಡಬೇಕಾಗುತ್ತೆ. ಹಾಗೆ ವೇದಗಳನ್ನು ಪರಮ ಪ್ರಮಾಣ ಅಂತಲೂ
ವೇದಗಳಲ್ಲದ ಬೇರೆ ಯಾವ್ಯಾವ ಜ್ಞಾನ ಭಂಡಾರ ಇದೆ ಇವನ್ನೆಲ್ಲವನ್ನೂ ಕೂಡ ಪರತಃ ಪ್ರಮಾಣ ಅಂತ, ಅಂದರೆ ವೇದಗಳಿಗೆ ಅನುಗುಣವಾಗಿದ್ದರೆ ಸ್ವೀಕಾರಾರ್ಹ, ಇಲ್ಲದೇ ಇದ್ದರೆ ಇಲ್ಲ. ಈ ಥರದ ಒಂದು ಅಳತೆಗೊಲಿಟ್ಟು ನಾವು ಕೆಲಸ ಮಾಡಬೇಕಾಗುತ್ತೆ. ನಾವು ಇವುಗಳಲ್ಲಿ ಕಲಬೆರಕೆ ಇದ್ದ ಹಾಗೆ ವೇದಗಳಲ್ಲಿ ಕಲಬೆರಕೆ ಇಲ್ಲವೆ ಅಂತಂದರೆ ಅದು ಕಲಬೆರಕೆಗೆ ಫುಲ್ ಪ್ರೂಫ್ ಆಗಿದೆ. ಕಲಬೆರಕೆಗೆ ಫುಲ್ ಪ್ರೂಫ್ ಆಗಿದೆ. ವೇದಗಳಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ನೋಡಿದರೆ ಆ ವ್ಯವಸ್ಥೆಗಳು ಕಲಬೆರಕೆಯನ್ನು ಅಲ್ಲೇ ತಡೆಯುತ್ತವೆ. ಇಷ್ಟೆಲ್ಲ ಗುಣಗಳು ವೇದಗಳಲ್ಲಿರುವುದರಿಂದ ಆ ವೇದ ವಿಜ್ಞಾನವನ್ನು ನಾವು ಈ 4 ದಿವಸ ನೋಡುವರಿದ್ದೇವೆ. ಇಲ್ಲಿಗೆ ಪೀಠಿಕೆ ಮುಗಿತೀವಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.